ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಬ್ರಹ್ಮಕುಮಾರ ಮಹೇಶ್ ಅಣ್ಣವರ ಒಂದು ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ಕೇಳ್ತಾ ಬಂದಿದ್ದೀವಿ. ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸಂಜಯ, ಗಣೇಶ, ದದೀಚಿ, ವ್ಯಾಸ ಹೀಗೆ ಅನೇಕ ಬಿರುದು ನಾಮಾಂಕಿತಗಳನ್ನು ಪಡೆದಿರುವಂತಹ ಜಗದೀಶ್ ಚಂದ್ರ ಹಸೀಜಾ ಅವರು ಹಿಂದಿ, ಇಂಗ್ಲೀಷ್, ಉರ್ದು ಹೀಗೆ 3 ಭಾಷೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರುವಂತಹ ಮಹಾನ್ ಲೇಖಕರು ಹೌದು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಜೊತೆ ತಮ್ಮ ಜೀವನವನ್ನು, ಒಡನಾಟವನ್ನು ಬೆಳೆಸಿರುವಂತಹ ಮಹೇಶ್ ಅಣ್ಣವರು ಇವತ್ತು ನಮ್ಮ ಈ ಸಂಚಿಕೆಗೆ ಬಂದಿದ್ದಾರೆ. ಅವರಿಂದ ಇನ್ನೂ ಅನೇಕ ಜೀವನದ ಅನುಭವಗಳನ್ನು ತಿಳಿತಾ ನಾವು ಸಹ ಅದರಿಂದ ಒಂದು ಪ್ರೇರಣೆಯನ್ನು ಪಡೆಯೋಣ. ಬನ್ನಿ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರೇ, ತಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ, ಈ ಮೌಂಟ್ ಅಬುವಿನಲ್ಲಿ ನೀವು ಶಿಫ್ಟ್ ಆದ್ರಿ. ಅಬು ರೋಡ್ನಲ್ಲಿ ಇದ್ದಂಥ ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಏನಿದ್ರಿ, ಅಲ್ಲಿಂದ ನೀವು ರಾಜಸ್ಥಾನದ ಮೌಂಟ್ ಅಬುಗೆ, ಬೆಟ್ಟದ ಮೇಲಕ್ಕೆ ನೀವು ಹೋದ್ರಿ ಅಂತ. ಆದರೆ ನನಗೊಂದು ಪ್ರಶ್ನೆ ಮೂಡ್ತಾಯಿತ್ತು, ನಿಮಗೆ ಇಷ್ಟು ದೊಡ್ಡ ಜವಾಬ್ದಾರಿ ಇತ್ತು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ, ಅಬು ರೋಡಲ್ಲಿ. ಆದರೆ ಅವೆಲ್ಲ ಒಂದು ಜವಾಬ್ದಾರಿಗಳನ್ನು, ಯಾಕಂದರೆ ನೀವೇ ಅನೇಕ ಬಾರಿ ಹೇಳಿದ್ರಿ ಇದು ಭಗವಂತನ ಕಾರ್ಯ ಅಂತ. ಹಾಗಿದ್ರೆ ನೀವು ಈ ರೀತಿ ಸಡನ್ನಾಗಿ ಇಲ್ಲಿಂದ ಬಿಟ್ಟು ಹೋದ್ರಿ ಅಂದರೆ ಇಲ್ಲಿ ಇದ್ದಂಥ ಒಂದು ಸೇವೆ ಅಥವಾ ಅಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ಕೆ ಒಂದು ಧಕ್ಕೆ ಆಗ್ತಿತ್ತು. ಹಾಗಿದ್ದಾಗ ನೀವು ಭಗವಂತನ ಕಾರ್ಯವನ್ನು ಧಕ್ಕೆ ಮಾಡಿ ಅಲ್ಲಿಗೆ ಹೋಗೋದು ಸರಿ ಅನಿಸುತ್ತಾ? ಹಾಗೇನಿಲ್ಲ. ಯಾಕಂದರೆ ನಮಗೆ ಜ್ಞಾನ ಕೊಟ್ಟವ್ರು ಯಾರು? ಭಗವಂತ. ನಾವು ಯಾರು? ಭಗವಂತನ ಮಕ್ಕಳಾಗಿದ್ದೀವಿ. ಮಕ್ಕಳಾದವರು ತಂದೆ ಕಾರ್ಯದಲ್ಲಿ ಯಾವತ್ತಾದ್ರೂ ವಿಘ್ನಗಳನ್ನ ಹಾಕೋಕ್ಕೆ ಸಾಧ್ಯ ಇದೆಯಾ? ಅದು ನಾವು ಎಂಥ ಮಕ್ಕಳು? ಅತಿ ಮುದ್ದಿನ ಮಕ್ಕಳು ಮತ್ತು ಅತಿ ಪ್ರಾಮಾಣಿಕ ಸ್ನೇಹಿ ಮಕ್ಕಳು. ಅದಕ್ಕೆ ನಾನು ಯಾವ ಸ್ಥಾನದಲ್ಲಿ ಸೇವೆ ಮಾಡಿದರೂ ನಾನು ಹೃದಯಪೂರ್ವಕ ಮಾಡಿದ್ದೀನಿ. ಮತ್ತು ಯಾವ ಸ್ಥಾನವನ್ನು ಬಿಟ್ಟರೂ ಆ ಸ್ಥಾನದಲ್ಲಿ, ನನ್ನ ಸ್ಥಾನದಲ್ಲಿ ನಾನು ಮಾಡ್ತಕ್ಕಂಥ ಸೇವೆಯಲ್ಲಿ ಬೇಕಾದವ್ರನ್ನ, ಯೋಗ್ಯ ವ್ಯಕ್ತಿಗಳನ್ನ ಅವರಿಗೆ ತರಬೇತಿ ಕೊಟ್ಟು ಅವ್ರನ್ನ ಅಲ್ಲಿ ಸೆಟ್ ಮಾಡಿ ನಾನು ಅಲ್ಲಿಂದ ಖಾಲಿ ಮಾಡ್ತೀನಿ. ಯಾವ ರೀತಿ ಹುಬ್ಬಳ್ಳಿ ಬಿಡಬೇಕಾದ್ರೆ ಅಲ್ಲಿ ಒಂದು 2 ಅಣ್ಣಂದರಿಗೆ ಟ್ರೈನಿಂಗ್ ಕೊಟ್ಟು ನಾನು ನಿಮಿತ್ತ ಮಾಡಿ ಬಂದು, ಹಾಗೆ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ನಿಂದ ಹೋಗಬೇಕಾದ್ರೂ ಬಿಡಬೇಕಾದ್ರೂ ಕೂಡ ನಾನು ಅಲ್ಲಿಯೂ ಕೂಡ ಯೋಗ್ಯರಾದಂಥ ವ್ಯಕ್ತಿಗಳನ್ನ ತರಬೇತಿ ಕೊಟ್ಟು ಅವ್ರನ್ನಲ್ಲೇ ಇಟ್ಟಿದ್ದೆ. ಉದಾಹರಣೆಗಾಗಿ ನಾನು ಒಬ್ಬನೇ ಇದ್ದಾಗ ಕಂಪ್ಯೂಟರ್ ಸೆಕ್ಷನ್, ಅಕೌಂಟ್ ಸೆಕ್ಷನ್, ಬ್ಯಾಂಕಿಂಗ್ ಆ್ಯಂಡ್ ಸ್ಟಾಕ್ ಮೇಂಟೆನೆನ್ಸ್, ಈ 4 ಕೆಲಸ ಮಾಡ್ತಿದ್ದೆ. ಆವಾಗ ನಾನಿರಬೇಕಾದ್ರೆ ಪ್ರೆಸ್ಸಿನ ಒಂದು ಕಾರ್ಯಭಾರ ಸೀಮಿತವಾಗಿತ್ತು. ಅಂದರೆ ಆವಾಗ ಸುಮಾರು 50,000 ಸರ್ಕ್ಯುಲೇಷನ್ ಇತ್ತು ಮ್ಯಾಗ್ಝಿನ್ನು. ನಾನು ಬರ್ತಾ ಅದು ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿತ್ತು. ಈಗ ಲಕ್ಷಾಂತರ ಸರ್ಕ್ಯುಲೇಷನ್ ಇದೆ ಅದರಲ್ಲಿ. ಕ್ವಾಂಟಿಟಿ ಜಾಸ್ತಿ, ಆದರೆ ಪರಿಶ್ರಮ ಅಷ್ಟೇ. ಆಗ ನಾನೇನು ಮಾಡಿದೆ ಅಂದರೆ, ಯಾಕಂದ್ರೆ ನನ್ನ ಫೈನಲ್ ಆದಮೇಲೆ 1 ವರ್ಷ ಅವಧಿ ಇತ್ತು. ನಾನು 94ರಲ್ಲಿ ಫೈನಲ್ ಆಗಿತ್ತು, ದಾದಿ ಎಸ್ ಅಂದಿದ್ರು. 95ರಲ್ಲಿ ನಾನು ಬಂದಿದ್ದು. ಈ 1 ವರ್ಷದ ಅವಧಿಯಲ್ಲಿ ನಾನು 2 ವ್ಯಕ್ತಿಗಳನ್ನ ತಯಾರು ಮಾಡಿದೆ. ಒಡಿಸ್ಸಾದಿಂದ ಒಬ್ಬ ಸಂತೋಷ್ ಭಾಯ್ ಅಂತ ಈಗಲೂ ಇದ್ದಾರೆ. ಅವರು ಎಲ್ಲ ಡಿಸೈನಿಂಗ್ ಮಾಡ್ತಾರೆ. ಅವರನ್ನು ನನ್ನ ಹತ್ರ ಇರಿಸ್ಕೊಂಡು, ಅವ್ರ ತಂದೆ, ತಾಯಿ, ಅವರ ಅಣ್ಣ, ಈ ರಾಜೇಶ್ ಭಾಯ್ ಅಂತ ಇದ್ದಾರಲ್ಲ ಇಲ್ಲಿ ಸ್ಟುಡಿಯೋದಲ್ಲಿ, ಅವ್ರ ತಮ್ಮ ಅವರು, ಆಮೇಲೆ ಅವರ ಅಕ್ಕ, ಇವರೆಲ್ಲರೂ ಪೂರ್ಣ ಪರಿವಾರಕ್ಕೆ ಸಮರ್ಪಿತ ಅವ್ರದ್ದು. ಇವರೊಬ್ಬರು ಹೊರಗಡೆ ಇರ್ತಿದ್ದರು. ಅದಕ್ಕೋಸ್ಕರ ಅವ್ರ ತಂದೆ ಅತಿ ಏನು ಮಾಡಿದೆ ಅಂದರೆ, ಇವನ್ನ ನಿಮ್ಮ ಹತ್ರ ಇರಿಸ್ಕೊಳ್ಳಿ, ಇವನ್ನ ನಿಮ್ಮವನ್ನಾಗಿ ಮಾಡ್ಕೊಂಡು ನಿಮ್ಮ ಸಹಯೋಗಿ ಮಾಡಿಕೊಡ್ರಿ ಅಂತ. ಅವನು ಬಹಳ ಬುದ್ಧಿವಂತ.
ಅವನಷ್ಟು ಭಾಳಷ್ಟು ಕಲೆಗಳು ವಿಶೇಷಗಳಿದ್ದಾವೆ. ನಾನು ಅವನಿಗೆ ಈ ಕಂಪ್ಯೂಟರ್ದೆಲ್ಲ ಹೇಗೆ ಪೇಜ್ ಮಾಡಬೇಕು ಅದನ್ನೆಲ್ಲ ಕಲಿಸ್ಕೊಟ್ಟೆ, ಟೈಪ್ ಮಾಡಬೇಕಂತ ಅವ್ನು ಟ್ರೈನ್ ಮಾಡಿದೆ. ಇನ್ನು ಅಕೌಂಟ್ಸ್ಗೋಸ್ಕರ ಒಬ್ರು ನೇಮಿಚಂದ್ ಅಂತ ಇದ್ದಾರೆ, ಈಗ ಅವ್ರು M.Com ಪಾಸ್ ಮಾಡಿದರು. ಹಾಗೆ ಒಂದು ಸಲ ನನ್ನ ಹತ್ರ ಸೇವೆಯಲ್ಲಿ ಅವ್ರು ಬಂದಿದ್ದರು. ಅವ್ರಿಗೆ ನಾನು ಈ ಬ್ಯಾಂಕಿಂಗು ಅಕೌಂಟಿಂಗು ಎಲ್ಲ ಅವ್ರಿಗೆ ಒಪ್ಪಿಸಿ ಅವ್ರು ಟ್ರೈನಿಂಗ್ ಕೊಟ್ಟೆ. ಈ ಮುಖ್ಯವಾದ ಡಿಪಾರ್ಟ್ಮೆಂಟ್ ಇವೆ, ಅದಕ್ಕೋಸ್ಕರ ಅವ್ರಿಗೆಲ್ಲ ಪೂರ್ಣ 1 ವರ್ಷದವರೆಗೆ ಪೂರ್ಣ ತರಬೇತಿ ಕೊಟ್ಟು ಈಗ ಅವರು ಸಕ್ಷಮರು ಅನ್ನುವಂಥದ್ದು ಆದಮೇಲೆ ನಾನು ಅಲ್ಲಿಂದ ಇಲ್ಲಿ ಶಿಫ್ಟ್ ಆದೆ. ಯಾಕಂದರೆ ನಾನು ಈ ಮಾತು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಎಷ್ಟೋ ಸಾರಿ ಈ ಬ್ರಹ್ಮಾವಸರಲ್ಲಿ ನಾವು ಆಶ್ರಮಗಳಲ್ಲಿರ್ತೀವಿ ಅಥವಾ ಮಧುಬನದಲ್ಲಿರ್ತೀರಿ, ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ನಮಗಿಂತ ಮೇಲಿದ್ದವರಿಗೆ ಅಥವಾ ಹಿರಿಯರ ನೋಡು ವ್ಯತ್ಯಾಸ ಬಂದಾಗ, ಭಿನ್ನಾಭಿಪ್ರಾಯ ಬಂದಾಗ ನಾವು ಸಡನ್ನಾಗಿ ನಾವು ಸಿಕ್ಕಂಥ ಸೇವೆನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀವಿ. ಹಾಗೆ ಮಾಡಬಾರ್ದು, ಅದು ತಪ್ಪು. ಯಾಕಂದರೆ ನಾವು ನಮ್ಮ ಮೇಲಾಧಿಕಾರಿಗಳು ಅಥವಾ ನಮ್ಮ ಹೆಡ್ ಇದ್ದವರು ಅವ್ರಿಗೆ ಮೇಲೆ ಸಿಟ್ಟು ಮಾಡಿಕೊಂಡು ನಾವು ಸೇವೆ ಭಂಗ ಮಾಡಿದರೆ ಅದು ಭಗವಂತನಿಗೆ ನಾವು ದ್ರೋಹ ಮಾಡ್ದಂಗೆ ಆಗ್ತದೆ, ಭಗವಂತನ ಕಾರ್ಯದಲ್ಲಿ ವಿಘ್ನ ಹಾಕಿದಂಗೆ ಆಗ್ತದೆ. ಇದು ಭಗವಂತನ ಸೇವೆ ಮಾಡಿದರೆ ಹೇಗೆ 100 ಪಟ್ಟು ನಮ್ಮ ಪ್ರಾಪ್ತಿನೋ, ಹಾಗೆ ಭಗವಂತನ ಸೇವೆಯಲ್ಲಿ ನಾವು ಸೇವಾ ಭಂಗ ಮಾಡಿದರೆ, ವಿಘ್ನಗಳನ್ನ ಹಾಕಿದರೆ 100 ಪಟ್ಟು ಅದಕ್ಕೆ ಪಾಪನೂ ಉಂಟಾಗ್ತದೆ. ಅದಕ್ಕೋಸ್ಕರ ನಾವು ಏನಿದ್ರೂ ನಮ್ಗೆ ಪರಮಾತ್ಮ ಕೊಟ್ಟಂಥ ಸೇವೆಗೆ ಧಕ್ಕೆ ಬರಬಾರ್ದು. ದಯವಿಟ್ಟು ನನ್ನೂ ಸಹ ಕ್ಷಮಿಸಿಬಿಡಿ. ಯಾಕಂದರೆ ನಿಮ್ಮ ಇದಿಷ್ಟು ಈ ರೀತಿ ನೀವು ತಯಾರು ಮಾಡಿರೋದು ನನಗೂ ತಿಳಿಲ್ಲ. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ನೀವು ಭಗವಂತನ ಕಾರ್ಯಕ್ಕೆ ಇಲ್ಲಿ ವಿಘ್ನ ಹಾಕಿ ಶಿಫ್ಟ್ ಆಗಿದ್ರೇನೋ ಅನ್ನುವಂಥ ಒಂದು ಚಿಕ್ಕ ಪ್ರಶ್ನೆ ನನ್ನ ಮನಸ್ಸಲ್ಲಿ ಮೂಡಿತ್ತು. ಹಾಗಾಗಿ ಈ ಪ್ರಶ್ನೆ ಕೇಳಿದೆ. ನೀವು ಹೋದ ಸಂಚಿಕೆಯಲ್ಲಿ ಹೇಳಿದ್ರಿ, ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಈ ಜಗದೀಶ್ ಚಂದ್ರ ಹಸೀಜ ಅವ್ರಿಗೆ ಫೋನ್ ಮಾಡಿ ಅವರಿಂದ ಏನು ಸೇವೆ ಇದೆ ತಿಳ್ಕೊಂಡು ಆನಂತರ ನೀವು ನಿಮ್ಮ ಸೇವೆ ಮಾಡಬೇಕು ಅಂತ. ಹಾಗಿದ್ದರೆ ಪ್ರತಿದಿನ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ಅವ್ರ ಕಡೆಯಿಂದ ಏನೇನು ಉತ್ತರ ಬರ್ತಿತ್ತು, ಹೇಗೆ ನಡೀತಾ ಇತ್ತು ಅವರ ಒಂದು ಒಡನಾಟ? ಫೋನು ಮಾಡಿದ ತಕ್ಷಣ ಓಂ ಶಾಂತಿ ಅಂತ ಹೇಳೋದು, ಅವರು ಓಂ ಶಾಂತಿ ಅಂತ ಹೇಳೋದು. ಏನಾದರೂ ಕೆಲಸ ಇದ್ದರೆ ಬಂದು ಹೋಗಪ್ಪ, ಇಂಥ ಬರೆದಿಟ್ಟಿದ್ದೀನಿ ಅದನ್ನು ಟೈಪ್ ಮಾಡ್ಕೊಂಬ ಅಂತ ಹೇಳೋದು. ಇಲ್ಲ ಅಂದರೆ ಇಲ್ಲ ನೀನು ಹೋಗ್ಬೋದು ಅಂತ ಇಷ್ಟು ಮಾತಾಡ್ತಿದ್ವಿ. ಆಮೇಲೆ ಅವ್ರೇನಾದರೂ ಕೆಲಸ ಕೊಟ್ಟಿದ್ರೆ ಮತ್ತು ಅವರು ಸಂಜೆ 6 ಗಂಟೆ ವಾಪಸ್ ಬರಬೇಕಾದ್ರೆ ಅವರಿಗೆ ತಲುಪಿಸೋದು. ಅವ್ರು ನನಗೆ ಟೈಮ್ ಫಿಕ್ಸ್ ಕೊಟ್ಟಿದ್ರು, ಬೆಳಿಗ್ಗೆ 6 ಗಂಟೆ, ಸಂಜೆ 6 ಗಂಟೆ. ಒಂದು ಸಾರಿ ಅವ್ರು ಎಷ್ಟು ನೋಡ್ರಿ, ಅವು ವ್ಯಕ್ತಿ ಚಿಕ್ಕವನಿರಲಿ ದೊಡ್ಡವನಿರಲಿ ಅವ್ರಿಗೆ ಮಹತ್ವ ಕೊಡ್ತಿದ್ರು. ಒಂದು ಸಾರಿ ನನಗೆ 6 ಗಂಟೆ ಸಮಯ ಕೊಟ್ಟಿದ್ರು, ನಾನು ಬರೋ ಸಮಯ 6 ಗಂಟೆ ಅಲ್ಲ, ಏನಾದರೂ ಕೆಲಸ ಕೊಟ್ಟಿದ್ರು ಅಂತ ಒಪ್ಸೋದು. ಅವಾಗ 5:45 ಒಬ್ಬ ಹಿರಿಯ ಸಹೋದರರು ಅವ್ರ ಸಮಯ ತೊಗೊಂಡಿದ್ರು ಭೇಟಿ ಮಾಡೋದಕ್ಕೆ. ಆದರೆ ಅವರು ತಮ್ಮ ಸಮಯಕ್ಕೆ ಅನುಸಾರ ಹೋಗಲಿಲ್ಲ, ಅವ್ರು ಲೇಟ್ ಆಯಿತು. ನಾನು ಜ್ಞಾನ ಸರೋವರದಿಂದ 5:15 ಬಸ್ಸಲ್ಲಿ ಕೂತ್ಕೊಂಡು 5:45 ನಾನು ಇಲ್ಲಿ ಬರ್ತೀನಿ. ನಾನು ಬಂದು ರೂಮ್ಗೆ ಹೋಗ್ಬಿಟ್ಟು ಕರೆಕ್ಟ್ 6 ಗಂಟೆಗೆ ನಾನು ಅವ್ರ ಹತ್ರ ಹೋಗೋದಕ್ಕೆ ಬಂದೆ. ಆ ವ್ಯಕ್ತಿ ಏನು ಮಾಡಿದರು, ಅವ್ರಿಗೆ 5:45 ಕೊಟ್ಟಿರೋದು, ಅವ್ರು ಬರಬೇಕಾದ್ರೆ 6 ಗಂಟೆ ಆಯಿತು. ನಾನು ಈಗ ಇನ್ನು ಸುದರ್ಶನ ಭವನ ಇದೆ ಅಲ್ಲಿ, ಅವ್ರು ಸುದರ್ಶನ ಭವನದಲ್ಲಿ ಇರ್ತಾಯಿದ್ರು. ನಾನು ಮೇನ್ ರೋಡಿಂದ ಬರ್ತಾಯಿದ್ದೆ. ಅವ್ರು ನನ್ನ ನೋಡಿದ್ರು, ಇವನು ಹೋಗ್ತಿದ್ದಾನಂತ ಗೊತ್ತಾಯಿತು. ಅದಕ್ಕೆ ಅವ್ರು ನನಗಿಂತ ಮುಂಚೆ ಶಾರ್ಟ್ಕಟ್ನಲ್ಲಿ ಅವ್ರ ಹತ್ರ ಹೋದರು. ನಾನು ಸುತ್ತ ಹಾಕಿ ಅವರ ಜಗದೀಶ್ ಭಾಯಿ ಅವರ ಬಾಗಿಲಿಗೆ ಬರೋದಕ್ಕೆ ಅವರು ಬಾಗಿಲು ಒಳಗಡೆ ಹೋದರು. ಅವಾಗಲೇ 6 ಗಂಟೆ ಆಗೋದಿತ್ತು, 1 ನಿಮಿಷ 2 ನಿಮಿಷ ಕಮ್ಮಿ ಇರ್ಬೋದು. ನಾನು ಬಾಗಿಲಲ್ಲಿ ಹೋಗಿ ನಿಂತೆ, ನನಗೆ ಕೇಳಿಸ್ತೈತೆ ಅವ್ರು ಮಾತಾಡೋದು. ಆಗ ಜಗದೀಶ್ ಭಾಯಿ ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ಗೆ ನಾನು 5:45 ಸಮಯ ಕೊಟ್ಟಿದ್ದೆ, ಈಗ 6 ಗಂಟೆ ಆಗ್ತಿದೆ, 6 ಗಂಟೆ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ನಾನು ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ ಅಂತ. ಅವ್ರು ಇಲ್ಲ ನನಗೆ 1 ನಿಮಿಷ, ಇಲ್ಲ ನೀವು ಹೋಗಿ, ಇಲ್ಲಾಂದ್ರೆ ಹೊರಗಡೆ ನಿಂತ್ಕೊಳ್ರಿ, ಅವ್ನು ಬಂದು ಹೋದ್ಮೇಲೆ ಬನ್ನಿರಿ ಅಂತ ಹೇಳಿದ್ರು. ನಾನು ಹೋದೆ. ನಾನು ಏನು ಒಪ್ಪಿಸ್ಬೇಕಾಗಿತ್ತು ಒಪ್ಪಿಸಿದೆ, ಏನು ಕೇಳಬೇಕಾಗಿತ್ತು ಕೇಳಿದೆ. 2 ನಿಮಿಷದಲ್ಲಿ ನನ್ನ ಸೇವೆ ಮುಗೀತು, ಹೊರಟು ಬಂದೆ. ಆಮೇಲೆ ಅವ್ರನ್ನ ಒಳಗೆ ಕರೆದ್ರು. ನಾನು ಅವನ ಅಸಿಸ್ಟೆಂಟು, ಅವ್ರ ಸೇವಾದಾರಿ. ಆದರೆ ಅವರು ಸಮಯ ಮತ್ತು ವ್ಯಕ್ತಿಗೆ ಎಷ್ಟು ಮಹತ್ವ ಕೊಡ್ತಿದ್ದು ಅನ್ನೋದನ್ನು ನನಗೆ ಬಹಳ ಆಶ್ಚರ್ಯ ಆಯಿತು. ನೋಡಿ, ಇಷ್ಟೊಂದು ದೊಡ್ಡ ವ್ಯಕ್ತಿ, ನನಗಿಂತ ದೊಡ್ಡ ವ್ಯಕ್ತಿ ಒಳಗಡೆ ಬಂದವನ್ನ ಹೊರಗಡೆ ಕಳಿಸಿಬಿಟ್ಟು ನನ್ನನ್ನು ಕರೆದು ನನ್ನ ಜೊತೆ ಮಾತಾಡಿ ಆಮೇಲೆ ಅವ್ರ ಜೊತೆ ಮಾತಾಡಿದ್ದಾರೆ. ಅದಕ್ಕೆ ಮನುಷ್ಯನಿಗೆ
ಜೀವನದಲ್ಲಿ ಡಿಸಿಪ್ಲಿನ್ ಅಂತಕ್ಕಂಥದ್ದು, ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾನು ಈ ಒಂದು ಪಾಠ ಅವರಿಂದ ಕಲಿತೆ. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಜಗದೀಶ್ ಚಂದ್ರ ಹಸೇಜ ಅವರು. ನಾನು ಈ ಸಂಚಿಕೆಯ ಪ್ರಾರಂಭದಲ್ಲಿ ಹೇಳಿದಾಗೆ ಹಿಂದಿ, ಇಂಗ್ಲೀಷ್, ಉರ್ದು ಈ 3 ಭಾಷೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ನೀವು ಆ ಪುಸ್ತಕಗಳ ಜೊತೆ ನಿಮ್ಮ ಒಡನಾಟ ಇತ್ತ? ಈ 200 ಪುಸ್ತಕಗಳಲ್ಲಿ ಸುಮಾರು ನಾನು ಮಾಡಿದ್ದು 60 ಪುಸ್ತಕಗಳು. 20 ಪುಸ್ತಕ ಅವರಿದ್ದಾಗ, 40 ಪುಸ್ತಕ ಅವ್ರು ಹೋದ್ಮೇಲೆ. ಅವರು 2001 ಶರೀರ ಬಿಟ್ಟರು. ಅಂದರೆ ಸುಮಾರು 20-21 ವರ್ಷ ಅವರ ಒಂದು ವಿಭಾಗವನ್ನು ನಡೆಸುವಷ್ಟು ಮಟೀರಿಯಲ್ ಅವ್ರು ನನಗೆ ಕೊಟ್ಟೋಗಿದ್ರು. ಇನ್ನೂ ಬೇಕು ಅಂದರೆ ಇನ್ನೂ 10 ವರ್ಷ ಮಾಡುವಷ್ಟು ನನ್ನ ಹತ್ರ ಮೆಟೀರಿಯಲ್ ಇದೆ. ಅದಕ್ಕೆ ಒಂದೊಂದೇ ಅವ್ರು ಹೇಗೆ ನನಗೆ ಸೇವೆ ಕೊಟ್ಟರು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಿದ್ದೀನಿ. ಮೊಟ್ಟ ಮೊದಲು ಅವ್ರು ನನಗೆ ಕೊಟ್ಟಂಥ ಸೇವೆ ಅಂದರೆ ಭಾರತೀಯ ಹಬ್ಬಗಳು ಅಂತ ಒಂದು ಪುಸ್ತಕ ಇದೆ ಹಿಂದೆಲ್ಲ. ಭಾರತ್ಗೆ ತ್ಯೋಹಾರ್ ಅವರು ಉನ್ಕ ಆಧ್ಯಾತ್ಮಿಕ ಅರ್ಥ. ಈ ಭಾರತದ ಹಬ್ಬಗಳು ಮತ್ತು ಅದರ ಆಧ್ಯಾತ್ಮಿಕ ಅರ್ಥ ಅಂತ. ಈಗ ಇತ್ತೀಚೆಗೆ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಆ ಪುಸ್ತಕ ಪ್ರಿಂಟ್ ಮಾಡಿದ್ದೀವಿ. ಅದು ಮೊಟ್ಟ ಮೊದಲೇ ಪುಸ್ತಕ ನನಗೆ ಅದನ್ನು ಕೊಟ್ಟರು. ಅದು ಸುಮಾರು 400 ಪುಟಗಳ ಪುಸ್ತಕ. ಅದನ್ನು ನಾನು ಟೈಪ್ ಮಾಡಿ ಅವ್ರಿಗೆ ಕೊಟ್ಟೆ. ಫಸ್ಟ್ ಅಂದರೆ ಅದು ಒಂದು ಸ್ಯಾಂಪಲ್, ಅವ್ರಿಗೆ ನನ್ನ ಟೆಸ್ಟ್ ಮಾಡೋಕ್ಕಂತ ಕೊಟ್ಟಿದ್ರು ಗೊತ್ತಿಲ್ಲ ಅಂತ ಕೊಟ್ಟರು. ಮಾಡಿ ಮುಗಿಸಿದೆ, ಪ್ರಿಂಟು ಮಾಡಿಸಾಯಿತು. ಅದು ಆದಮೇಲೆ ಒಂದೊಂದೇ ಪುಸ್ತಕಗಳನ್ನ ಅವರು ಕೊಡೋಕ್ಕೆ ಶುರು ಮಾಡಿದ್ರು. ಇಂಗ್ಲೀಷು, ಹಿಂದಿ, ಹೀಗೆ ಒಂದು 20 ಪುಸ್ತಕಗಳನ್ನು ನಾನು ಅವ್ರು ಇರುವಾಗ ಮಾಡಿದೆ. ಆದರೆ ಅವರು ಮೌಂಟ್ ಅಬುದಲ್ಲಿ ವಾರ, 15 ದಿವಸ, ತಿಂಗಳು ಹೇಗೆ ಸೇವೆ ಇರ್ತಿದೆ ಅದರ ಅನುಸಾರ ಅವರು ಇರ್ತಿದ್ರು. ಅವರು ಬರಬೇಕಾದ್ರೆ ಅಲ್ಲಿಂದ ಬರುವಾಗ ನನಗೇನು ಕೊಡಬೇಕು ಅದನ್ನೆಲ್ಲ ಮ್ಯಾಟ್ರ್ ತೊಗೊಂಬರ್ತಾಯಿದ್ರು. ಬರಬೇಕಾದ್ರೆ ಅವರು ಹಾಗೆ ಖಾಲಿ ಕೈಯಿಂದ ಬರ್ತಿರಲಿಲ್ಲ. ಏನಾದರೂ ನನಗೋಸ್ಕರ ಮಿಠಾಯಿ, ಸ್ವೀಟ್, ಉದಾಹರಣೆಗಾಗಿ ಒಂದು ಸಾರಿ ಅವರು ಬೂಂದಿ ಲಾಡು ಅಂತಾರಲ್ಲ, ಅದನ್ನ ತೊಗೊಂಬಂದಿದ್ರು. ಅದನ್ನ ಕೊಡಬೇಕಾದ್ರೆ ಅದರಲ್ಲೂ ಅವ್ರು ಹೇಗೆ ನಾವು ವ್ಯಕ್ತಿಯನ್ನು ಸಂತೋಷಪಡಿಸ್ತಾರಂತ ಒಂದು ಗಾದೆ ಇದೆ, ದಿಲ್ಲಿ ಕೆ ಲಡ್ಡು ಅಂತ. ಜೋ ಖಾಯೇಗಾ ತೋ ಭಿ ಪಸ್ತಾಯೇಗಾ, ಜೋ ನೈ ಖಾಯೇಗಾ ಓ ಭಿ ಪಸ್ತಾಯೇಗಾ. ಅಂದರೆ ಈ ದಿಲ್ಲಿಯ ಏನು ಲಾಡುಗಳಿದ್ದಾವಲ್ಲ, ಅನ್ ತಿಂದರೆ ತಿಂದವನು ಪಶ್ಚಾತ್ತಾಪ ಪಡ್ತಾನೆ, ಅವನು ತಿನ್ನೋದಿಲ್ಲ ಅವನು ಪಶ್ಚಾತ್ತಾಪ ಪಡ್ತಾನೆ ಅಂತ ಅದನ್ನ ಹೇಳಿದರು ಅವರು. ಯಾಕೆ ಅಂತ ನಾನು ಕೇಳಿದೆ ಅವ್ರಿಗೆ. ಅವು ಬಾಕ್ಸು, ಆ ಲಾಡುವಿನ ಬಾಕ್ಸ್ ನನಗೆ ಕೊಟ್ಬಿಟ್ಟು ಹೇಳಿದರು, ಈ ಕಹಾವತ್ತೆ, ಈ ರೀತಿ ಒಂದು ಗಾದೆ ಮಾತಿದೆ, ದಿಲ್ಲಿಯ ಲಾಡು ಹೀಗೆ ಅಂತ, ತಿಂದವನು ಪಶ್ಚಾತ್ತಾಪ, ತಿಂದವನು ಪಶ್ಚಾತ್ತಾಪ. ಅದಕ್ಕೆ ಇದರ ಅರ್ಥ ಏನು ಅಂತ ನಾನು ಅವ್ರನ್ನ ಕೇಳಿದೆ. ಅವ್ರು ಹೇಳಿದರು, ಲಾಡು ಇರ್ತಾವಲ್ಲ ಅದು ಬಹಳ ನೋಡೋದಕ್ಕೆ ಸುಂದರವಾಗಿರ್ತವೆ ಅಂತ. ಮಿಠಾಯಿ ಅಂಗಡಿಯವನು ಇರ್ತಾನಲ್ಲ, ಅದು ಎಷ್ಟೋ ಹಳೆಯದಾದ ಲಾಡು ಇರ್ತಿದೆ, ಬೂಂದಿ, ಅದನ್ನೇನು ಮಾಡ್ತಾನೆ ಅವನು, ಪುನಃ ಬಣ್ಣ ಹಾಕಿ ಮತ್ತು ಎಣ್ಣೆ ಹಾಕಿ ಕರೆದ್ಬಿಟ್ಟು ಟೇಸ್ಟಿ ಉಂಡೆ ಮಾಡ್ತಾನೆ, ಲಾಡು ಮಾಡ್ತಾನೆ. ಬಹಳ ಹಳೇದಿರ್ತದಲ್ಲ ಅಂತ ತಿಂದವನಿಗೆ ಏನಾಗ್ತದೆ, ಹೊಟ್ಟೆ ನೋವು ಬರ್ತದೆ. ತಿಂದು ಅವನು ಪಶ್ಚಾತ್ತಾಪ ಪಡ್ತಾನೆ. ಅದು ತಿಂದೇ ಇರೋವನು ಅದರ ರೂಪು ರಂಗು ನೋಡಿ ಇಷ್ಟೊಂದು ಚೆನ್ನಾಗಿದೆ ಅಲ್ಲಪ್ಪ ಈ ಲಾಡು, ನಾನು ತಿನ್ನಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಹಾಗೆ ಅಂತ. ಬಟ್ ಈ ಲಾಡು ಅಂಥದ್ದಲ್ಲ ಅಂತ, ಇದು ಬಾಬರ್ ಮನೆ ಲಾಡು, ಫ್ರೆಶ್ ಲಾಡು ಅಂತ ಹೇಳಿ ಹಿಂಗೆ ಏನಾದರೂ ಒಂದು ತಮಾಷೆ ಮಾತಾಡಿಬಿಟ್ಟು ಕೊಟ್ಟು, ನೀನು ತಿನ್ನು, ನಿನ್ನ ಫ್ರೆಂಡ್ಸ್ಗಳಿಗೂ ತಿನ್ನಿಸು ಅಂತ ಹೇಳೋರು. ಮತ್ತು ಇನ್ನೊಂದು ಸರಿ ಬಂದಾಗ ಕಚ್ಚಾ ಬಾದಾಮ್ ಅಂತಿರ್ತಾವಲ್ಲ ಅದನ್ನ ತೊಗೊಂಬಿಡೋರು. ಮತ್ತೊಂದು ಸಲ ಬಂದಾಗ ಈ ಗಜ್ರಿ ಸೀಸನ್ ಇದ್ದಾಗ ಗಾಜರ್ ಕಾ ಹಲ್ವಾ ಅಂತಾರಲ್ಲ ಅದು ಮಾಡಿಕೊಡೋರು. ಅದೆಲ್ಲ ಕೊಟ್ಟಾಗ ನಮಗೆಲ್ಲ ಗೊತ್ತಿಲ್ವಲ್ಲ, ಈಗ ಕರ್ನಾಟಕದವ್ರಿಗೆ ಅಥವಾ ಸೌತ್ ಇಂಡಿಯನ್ಸ್ಗೆ ಗಾಜರ್ ಕಾ ಹಲ್ವಾ ಹೆಂಗಿರ್ತದೆ ಅಂತ. ಅದನ್ನು ತೆಗೆದು ನೋಡಿದಾಗ ಅದು ತಣ್ಣಗೆ, ಇದು ಭಾಳ ತಣ್ಣಗಿದೆ ಅಂತ ಬಿಸಾಕಬೇಡ,
ಇದು ತುಪ್ಪದಲ್ಲಿ ಮಾಡಿದಂಥದ್ದು, ಇದನ್ನು ಬಿಸಿ ಮಾಡ್ಕೊಂಡು ತಿನ್ನಬೇಕು, ಅದರ ಟೇಸ್ಟ್ ಬರ್ತದೆ ಅಂತ ಅದು ನಮಗೆ ತಿಳಿಸಿ ಹೇಳೋರು. ಅದನ್ನ ಹೇಗೆ ತಿನ್ನಬೇಕು, ಹೇಗೆ ಬಿಸಿ ಮಾಡಬೇಕು ಅಂತ. ಹೀಗೆ ಅವರು ತಮಗಿಂತ ಚಿಕ್ಕವರಿರುವಾಗ ಚಿಕ್ಕವ್ರ ಜೊತೆ ಬಹಳ ಪ್ರೀತಿಯಿಂದ ಕಕ್ಕುಲಾತೆಯಿಂದ ಬಹಳ ಅಂದರೆ ಎಷ್ಟು ಪ್ರೀತಿ ತೋರಿಸೋರು ಅಂದರೆ ಆತ್ಮೀಯತೆಯಿಂದ ನಮಗೆ ಇವರು ದೊಡ್ಡವರು ಅನ್ನುವಂತಹ ಭಯದ ಭಾವನೆ ಇರ್ತಿರಲಿಲ್ಲ. ಹಾಗೆ ನಮ್ಮ ಜೊತೆ ಚಿಕ್ಕವ್ರ ಜೊತೆ ಚಿಕ್ಕವರಾಗಿ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಬೆರಿತಾ ಇದ್ದರು. ಹೀಗೆ ನಾನು ಒಂದೊಂದೇ ಪುಸ್ತಕ ಮಾಡ್ತಾ ಹೋದೆ. ಆ ಪುಸ್ತಕ ಮಾಡುವಂಥ ಇದರಲ್ಲಿ ನನಗೆ ಅತ್ಯಂತ ವಿಚಿತ್ರ ಹಾಗೂ ಅಲೌಕಿಕ ಅನುಭವ ಆಗಿದ್ದು ಅಂದರೆ ಅವರು ಸಾಕಾರ ಮುರಳಿಗಳನ್ನು ಅಧ್ಯಯನ ಮಾಡೋದಕ್ಕೆ ನಮ್ಗೆ ಕೊಟ್ಟರು. ಇದ್ರದ್ದೊಂದು ದೊಡ್ಡ ಕತೆ. ಯಾಕಂದರೆ ನನಗೆ ಯಾವಾಗಲೂ ಒಂದು ಮನಸ್ಸಿನಲ್ಲಿ ಕೊರತೆ ಇತ್ತು. ನೋಡಪ್ಪ, ನಾವು ಸಾಕಾರ ಬಾಬಾ ನೋಡಲಿಲ್ವಲ್ಲ, ಅವ್ರ ಪಾಲನೆ ಪಡಲಿಲ್ವಲ್ಲ ಅಂತ. ಅದನ್ನು ಬಾಬಾ ಯಾವ ರೀತಿ ನನ್ನ ಆಸೆಯನ್ನು ಪೂರ್ಣ ಮಾಡಿದ್ರು ಅಂತ ನನಗನ್ನಿಸ್ತದೆ. ಯಾಕಂದರೆ ನಾನು ಏನು ಇಷ್ಟಪಟ್ಟರು ಬಾಬಾ ಒಂದಿಲ್ಲ ರೂಪದಲ್ಲಿ ಅದನ್ನು ಪೂರ್ಣ ಮಾಡಿದ್ದಾರೆ. ಹಾಗೆ ಸಾಕಾರ ಬಾಬರ ಅನುಭವದ ಬಗ್ಗೆ ನನಗೆ ಸ್ವಲ್ಪ ಮನಸ್ಸಲ್ಲಿ ಕೊರಿತಾ ಇತ್ತು, ನಾನು ನೋಡಲಿಲ್ವಲ್ಲ ಅನ್ನುವಂಥದ್ದು. ಆಗ ಆ ಸಂದರ್ಭದಲ್ಲಿ ಒಂದು ದಿವಸ ಜಗದೀಶ್ವರು ಡೆಲ್ಲಿಯಿಂದ ಬಂದು ಯಥಾಸ್ಥಿತಿ ನಾನು ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದೆ. ಆವಾಗ ಮಹೇಶ್ ಭೈ ಮೇರೆ ಪಾಸ್ ಆನ, ನನ್ನ ಹತ್ರ ಬಾ ಅಂತ ಹೋದೆ. ಹೋಗಿ ನಿಂತಾಗ ಅವರೊಂದು ದೊಡ್ಡ ಬಾಕ್ಸ್ ಇತ್ತು, ಈ ರೆಟ್ಟಿನ ಬಾಕ್ಸ್ ಇರ್ತಲ್ಲ, ಅದನ್ನ ಇನ್ನು ಓಪನ್ ಮಾಡು ಅಂತ ಹೇಳಿದ್ರು. ಓಪನ್ ಮಾಡಿದೆ. ಅದರಲ್ಲಿ ಬೈಂಡೆಡ್ ಹಿಂದಿ ವಾಣಿಗಳಿದ್ದು, ಸಾಕಾರ ವಾಣಿಗಳು. ಮೊದಲಿನ ಕಾಲದಲ್ಲಿ ಈ ಲೀಗಲ್ ಸೈಜ್ ಅಂತ ಬರ್ತದೆ, ದೊಡ್ಡದಿಷ್ಟು ಉದ್ದ. ಅದರಲ್ಲಿ ಸೈಕ್ಲೋಸ್ಟರ್ ಮಾಡಿದಂಥ ಕಾಪಿ, ಭಾಳ ಹಳೆಯ ಬಾಪ್ದಾದ ಅವ್ಯಕ್ತ ಆದಮೇಲೆ ಬಾಬಾ ಹೇಳಿದರು, ಈಗ ನಾನು ನುಡಿಸಿದಂಥ ಈ ಸಾಕಾರ ಮುಖಾಂತರ ನುಡಿದಂಥ ಆ ಮುಳ್ಳುಗಳನ್ನೇ ಮುಂದೆ ನೀವು ರಿವೈಸ್ ಮಾಡಿರಿ, ಬರ್ತಂಥ ದಿನ ಕ್ಲಾಸ್ನಾಗ ಓದ್ರಿ ಅಂತ ಹೇಳಿ ಅದನ್ನು ಅವರು ಒಂದು ಸಾರಿ ಜಗದೀಶ್ ಭಾಯ್ ಅವರೇ ಎಡಿಟ್ ಮಾಡಿದರು. ಯಾಕಂದರೆ ಬಾಬಾ ಅವರ ಭಾಷೆ, ಶಬ್ದಗಳು ಆಗಿನ ಹಳೆ ಮುರಳಿಗಳದ್ದು ಬೇರೆ, ಈಗಿಂದು ಸ್ವಲ್ಪ ಇದು. ಯಾಕಂದರೆ ಆಗಿನ ಪರಿಸ್ಥಿತಿ ಹಾಗಿತ್ತು. ಕಾಲಾಂತರವಾಗಿ ಕಾಲಕ್ಕೆ ಸಮಯಕ್ಕೆ ತಕ್ಕ ಹಾಗೆ ಅದು ಜಗದೀಶ್ ಭಾಯ್ ಅವರು ಸ್ವಲ್ಪ ಮಟ್ಟಿಗೆ ಕೆಲವು ಎಡಿಟ್ ಮಾಡಿದರು. ಅದನ್ನ ಆ ಫಸ್ಟು ಕರೆಕ್ಷನ್ ಮಾಡಿದ ಅಂದರೆ ಸ್ವಲ್ಪ ಎಡಿಟ್ ಮಾಡಿದಂಥ ಮುರಳಿಗಳನ್ನು ಒಂದು 5 ವರ್ಷದ ಮುರಳಿ ಇತ್ತು ನೋಡು. ಇದರಲ್ಲಿ 5 ವರ್ಷದ ಮುರಳಿ ಇದ್ದಾವೆ. ಈ 5 ವರ್ಷದ ಮುರಳಿಗಳನ್ನು ಸ್ಟಡಿ ಮಾಡಿ ಒಂದು ಲಿಸ್ಟ್ ಕೊಟ್ಟರು. 101 ಟಾಪಿಕ್ಸ್ ಅದರಲ್ಲಿದ್ದು. ಆ 101 ಟಾಪಿಕ್ಸ್ನ ಮೇಲೆ ನೀವು ಮುರಳಿನ ಸ್ಟಡಿ ಮಾಡಬೇಕು ಅಂತ. ಉದಾಹರಣೆಗೆ ಪರಮಾತ್ಮ, ಆ ಪರಮಾತ್ಮನಲ್ಲಿ ಮತ್ತೊಂದು 10 ಭಾಗ. ಪರಮಾತ್ಮನ ನಾಮ, ರೂಪ, ದೇಶ, ಕಾಲ, ಕರ್ತವ್ಯ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಇಂಥವು. ಆಮೇಲೆ ಆತ್ಮದ ರೂಪ, ಆತ್ಮದ ವಾಸಸ್ಥಾನ, ಪರಮಾತ್ಮ ಅಲ್ಲ, ಬ್ರಹ್ಮವಿದಂ ಖಲಂ, ಇದು ಆತ್ಮ ಪರಮಾತ್ಮ, ಇಂಥ ಟಾಪಿಕ್. ಆಮೇಲೆ 3 ಲೋಕ, ತ್ರಿಮೂರ್ತಿ, ಸೃಷ್ಟಿ ಚಕ್ರದಲ್ಲಿ ನಾರಿಯ ಸ್ಥಾನ, ಹೀಗೆ 101 ಟಾಪಿಕ್ಗಳು ಒಂದು ಲಿಸ್ಟ್ ಕೊಟ್ಟರು. ಇವುಗಳನ್ನು ನೀನು ಸ್ಟಡಿ ಮಾಡಿ ಈ 101 ಟಾಪಿಕ್ಕು ಮತ್ತು ಈ ಸಬ್ ಟಾಪಿಕ್ಸ್ ಇದರ ಮೇಲೆ ತೆಗೆದು ನಾನು ಕೊಡಬೇಕು ಅಂತ ಹೇಳಿ. ಸರಿ ಭಾಯ್ ಸಾಬ್, ನಿಮ್ಗೆ ಎಷ್ಟು ದಿವಸದಲ್ಲಿ ಬೇಕು ಅಂತೇಳಿ. 3 ತಿಂಗಳಲ್ಲಿ ಬೇಕು ಅಂತ ಹೇಳಿದರು. 5 ವರ್ಷದನ್ನು 3 ತಿಂಗಳು 3 ತಿಂಗಳಲ್ಲಿ ಬೇಕು. ನನಗದೇನು ಭಾವನೆ, 3 ತಿಂಗಳು ಅಂತಾನು ಠೀಕ ಭಾಯ್ ಸಾಬ್, ಸರಿ ಅಂತೇಳಿ ಅದನ್ನೆಲ್ಲ ತೊಗೊಂಡು ಆಫೀಸಿಗೆ ಬಂದು ಯೋಚನೆ ಮಾಡಿದೆ. ಈಗ 5 ವರ್ಷದ ಮುರಳಿಗಳನ್ನು 3 ತಿಂಗಳಲ್ಲಿ ಹೆಂಗೆ ರಿಸರ್ಚ್ ಮಾಡಬೇಕು, ಹೇಗೆ ಮಾಡೋದು? ನಾವು ಒಬ್ಬನೇ ಅಂತ ಮಾಡೋದಲ್ಲ.
ಆಗ ಭಾಯ್ ಅವು ಮತ್ತು ಹೋಗಿ ಭಾಯ್ ಸಾಬ್ ಕೈಸಕರೆ ಅವ್ರು ಹೇಳಿದರು, ನನಗೆ ಇದೇ ಕೆಲಸವನ್ನು ಹುಬ್ಬಳ್ಳಿ ಯಲ್ಲಾಪುರದಲ್ಲಿ ಬಸವರಾಜ್ ಮಾಡಿಸಿದ್ರು. ರಿಸರ್ಚ್ ಟೀಚರ್ಸ್ ಅಕ್ಕಂದ್ರೆ ಕೈಯಿಂದ ಮಾಡಿಸಿದ್ರು. ಅದನ್ನು ನನಗೆ ಗೊತ್ತು, ನೋಡಿದ್ದೆ. ಆವಾಗ ಅವ್ರು ಏನು ಮಾಡಿದರು, ಅವರು ಎಲ್ಲಿಂದ ಅವ್ರಿಗೆ ತೊಂದರೆ ಆಯಿತು, ಹೇಗಾಯಿತು. ಈಗ ಅವರೇನೋ ಟೀಚರ್ಸ್ ಅಕ್ಕಂದ್ರು ಬರೆದು ಕೊಟ್ಟರು, ಬಟ್ ಅದನ್ನು ಪುನಃ ಪ್ರಿಂಟ್ ಇದು ಟೈಪ್ ಮಾಡಬೇಕಲ್ಲ, ಅದು ದೊಡ್ಡ ಕೆಲಸ, ಹುಡುಕಬೇಕು ಆ ಮುಳ್ಳಿಯಲ್ಲಿ. ಅದಕ್ಕೆ ನಾನು ಅದಕ್ಕೆಲ್ಲ ಯೋಚನೆ ಮಾಡಿದ್ದೆ. ಆಮೇಲೆ ಅವ್ರ ಹತ್ರ ಮುಳ್ಳಿಗಳು ಇರಲಿಲ್ವಲ್ಲ, ಹೇಗೆ ಅವ್ರು ಬರೆದಂತ ಕೊಟ್ಬಿಟ್ರು. ಇನ್ನು ಅದನ್ನ ಮತ್ತು ಪುನಃ ಎಲ್ಲವನ್ನೂ ಅವ್ರು ಟೈಪ್ ಮಾಡಬೇಕು. ಈ ಕಷ್ಟ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಹೇಳಿದೆ, ಭಾಯ್ ಸಾಬ್ ಏ ಕಾಮ್ ಕರ್ತೆ, ಗ್ರೂಪ್ ಬನಾವೆ. ಅದನ್ನ ರಿಸರ್ಚ್ ಮಾಡ್ತಕ್ಕಂಥದ್ದು ಗ್ರೂಪ್ ಮಾಡೋದು. ಅವಾಗ ಜಗದೀಶ್ ಭಾಯ್ ಅವರನ್ನೇ 4 ಗ್ರೂಪ್ ಮಾಡಿದರು. ಒಂದು ಪಾಂಡವ್ ಬಂದವರು ಯಾರು ಇದರಲ್ಲಿ ಇಂಟ್ರೆಸ್ಟ್ ಇರ್ತದೆ ಮುರಳಿ ರಿಸರ್ಚ್ ಮಾಡೋದ್ರಲ್ಲಿ, ಪಾಂಡವದ ಒಂದು ಗ್ರೂಪು, ಜ್ಞಾನ ಸರೋವರ ಒಂದು ಗ್ರೂಪು, ಗ್ಲೋಬಲ್ ಹಾಸ್ಪಿಟಲ್ ಒಂದು ಗ್ರೂಪು ಮತ್ತು ಶಾಂತಿ ಒಂದರ ಗ್ರೂಪ್. ಅವ್ರನ್ನೆಲ್ಲ ಕರೆದುಬಿಟ್ಟು ಮೀಟಿಂಗ್ ಮಾಡಿ, ನೋಡಪ್ಪ ನಿಮ್ಗೆ ಇವರು ಮುರಳಿ ಕೊಡ್ತಾರೆ, ನೀವು ಸ್ಟಡಿ ಮಾಡಬೇಕು ಅಂತ. ಸರಿ ಅಂತ. ಆದರೆ ಅವರು ಮುರಳಿ ಕೊಡಬೇಕಾದ್ರೆ ನಮ್ಮ ಹತ್ರ ಮುರಳಿ ಬೇಕಾದ್ರೆ ಇರೋದು ಒಂದೇ ಸೆಟ್ಟು. ಅದಕ್ಕೆ ನಾನೇನು ಮಾಡಿದೆ, ಮತ್ತೊಂದು 2 ಅಣ್ಣದರನ್ನ ತೊಗೊಂಡು ಅವ್ರನ್ನ ಕರೆಸಿಬಿಟ್ಟು ಅವ್ರ ಹತ್ರ ಕಂಪ್ಯೂಟರ್ ಇದ್ದವ್ರ ಹತ್ರ ಒಬ್ಬೊಬ್ಬರಿಗೆ ಆ ಮುರಳಿಯನ್ನು ಟೈಪ್ ಮಾಡೋಕ್ಕೆ ಕೊಟ್ಟೆ. ನಾವು 3 ಜನ ಸೇರಿ 5 ವರ್ಷದ ಮುರಳಿಗಳನ್ನು ಮೊದಲು ಟೈಪ್ ಮಾಡಿದ್ವಿ ಹಿಂದಿಯಲ್ಲಿ. ಎಷ್ಟು ದಿನ ಆಯಿತು ಟೈಪ್ ಮಾಡೋಕ್ಕೆ? ಟೈಪ್ ಮಾಡೋದಕ್ಕೆ 3 ವರ್ಷ ತಗೊಳ್ತು. 3 ವರ್ಷ? ಓಹ್. ಟೈಪ್ ಮಾಡಾಯಿತು. ಟೈಪ್ ಮಾಡಾದ್ಮೇಲೆ ಅವೆಲ್ಲ ಮತ್ತು ಪ್ರೂಫ್ ರೀಡ್ ಮಾಡಬೇಕಲ್ಲ, ಪ್ರೂಫ್ ರೀಡ್ ಮಾಡಾಯಿತು. ಮತ್ತು ಅದನ್ನು ಜೆರಾಕ್ಸ್ ಮಾಡಿಸಿದ್ವಿ. ಪ್ರಿಂಟ್ ಮಾಡಿ ಜೆರಾಕ್ಸ್ ಮಾಡಿ 4-5 ಕಾಪಿ ಮಾಡಬೇಕು. ಅದನ್ನು ಒಂದೊಂದು ವಾರದ ಸೆಟ್, 1ರಿಂದ 7ನೇ ತಾರೀಕುವರೆಗೂ ಒಂದು ಮುರಳಿ. ಫಾರ್ ಎಕ್ಸಾಂಪಲ್ 1968 ಅಂತ ಇಟ್ಕೊಳ್ರಿ. 68 ಮುರಳಿಗಳನ್ನು ಒಂದು ವಾರ, ಜನವರಿ 1ನೇ ತಾರೀಕಿಂದ ಜನವರಿ 7ವರೆಗೆ ಆ ಒಂದು ಪಿನ್ ಮಾಡೋದು, ಒಂದು ಸೆಟ್ ಮಾಡೋದು. ಅದರಲ್ಲಿ ಈಗೇನು 101 ಟಾಪಿಕ್ಸ್ ಇತ್ತು ಅಲ್ಲ, ಅದ್ರ ಒಂದು ಟಾಪಿಕ್ಕು ಆತ್ಮದ ಬಗ್ಗೆ, ಅದನ್ನ ಅಣಿಸೋದು, ಒಬ್ಬನಿಗೆ ಕೊಡೋದು. ಈ 7 ದಿನಗಳ ಮುರಳಿಗಳಲ್ಲಿ ಈ ಆತ್ಮದ ಬಗ್ಗೆನೇ ಏನಿದೆ ಅದು ಇದರಲ್ಲಿದೆ. ಪೇಜ್ ನಂಬರ್ ಹಾಕಿದ್ದೆ, ಪೇಜ್ ನಂಬರು, ಆಮೇಲೆ ಯಾವ ಲೈನಿಂದ 1 2 3 4 ಲೈನ್ ಇದೆಯಲ್ಲ, ಮೊದಲೇ ಒಂದು ಅಕ್ಷರ ಬರೆಯೋದು, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಅದು ಎಲ್ಲಿ ಮುಗೀತಿದೆ, ಮ್ಯಾಟರ್ ಎಷ್ಟಿದೆ ಅನ್ನೋದಂತ 1 to 6 ಲೈನ್ ಅಂತ. 1 to 6 ಮುರಳಿ ಡೇಟು, ಪೇಜ್ ನಂಬರ್ ಸೊ ಆ್ಯಂಡ್ ಸೊ. ಈಗ ಆಲ್ರೆಡಿ ಅದು ಟೈಪ್ ಮಾಡಿದಂಥ ನನ್ನ ಹತ್ರ ಮ್ಯಾಟ್ರ್ ಇತ್ತು, ಸಾಫ್ಟ್ ಕಾಪಿ. ಸಾಫ್ಟ್ ಕಾಪಿ ಇತ್ತು. ಈಗ ಹೀಗೆ ಒಬ್ಬರಿಗೊಂದು ಕೊಡೋದು. ಆಮೇಲೆ ಇನ್ನೊಂದು ವಾರದ ಮುರಳಿ, ಅದೇ ತಿಂಗಳದು ಇನ್ನೊಂದು ವಾರ ಮುರಳಿ, 8ರಿಂದ 15 16 ಏನಿರ್ತಿದ್ದಲ್ಲ, ಅದ್ರದ್ದು ಒಂದು ಸೆಟ್ ಮಾಡಿಬಿಟ್ಟು ಅವನಿಗೆ ಪರಮಾತ್ಮದ ಕೊಡೋದು, ಇನ್ನೊಬ್ಬನಿಗೆ ನೀನು ಪರಮಾತ್ಮ ಮೇಲೆ ಮಾಡು ಅಂತ, ಮತ್ತೊಬ್ಬನಿಗೆ ಮತ್ತೊಂದು ಟಾಪಿಕ್. ಹೀಗೆ 1 ವರ್ಷದ ಮುರಳಿಯನ್ನು ನಾವು ಈ 3 ಗ್ರೂಪ್ಗಳಲ್ಲಿ 10 ಜನ 30 ಜನಕ್ಕೆ ಕೊಡೋದು. ಅವ್ರೇನು ಮಾಡೋದು, ಓದೋದು ಮತ್ತು ನೋಟ್ ಮಾಡಿ ಪೇಜ್ ನಂಬರ್ ಹಾಕಿ ಕೊಟ್ಬಿಡೋದು. ಈ ರೀತಿ ಮಾಡ್ತಾ ಅವಾಗ ಈ ಸಮಯದಲ್ಲಿ ಅವಾಗ ಜಗದೀಶ್ ಅವ್ರಿಗಾಗಲೇ ಕಾಯಿಲೆ ಶುರುವಾಗಿತ್ತು, ಲಿವರ್ ಪ್ರಾಬ್ಲಮ್. ಅವರು ಎದ್ದು ಜಾಸ್ತಿ ತಿರುಗಾಡೋಕೆ ಆಗ್ತಿರಲಿಲ್ಲ. ಅವಾಗ ಮಧ್ಯೆ ಇಲ್ಲಿ ಬಂದಾಗ ಅವ್ರನ್ನೆಲ್ಲ ತಮ್ಮ ರೂಮಿಗಳನ್ನ ಕರೆದುಬಿಟ್ಟು ಮೀಟಿಂಗ್ ಮಾಡೋರು, ನಮ್ಮಲ್ಲಿ ಉತ್ಸಾಹ ತುಂಬೋರು. ನೀವು ಮಾಡ್ತಕ್ಕಂಥ ಎಂಥ ಕೆಲಸ ಗೊತ್ತಾ, ಬಹಳ ದೊಡ್ಡ ಕೆಲಸ. ಸಾಕಾರ ಬಾಬಾರವರು ಕೂಡ ಈ ಕೆಲಸ ಮಾಡಿಸ್ತಾಯಿದ್ರು. ನನಗೆ 10 ವರ್ಷ ಹಿಂದೆನೇ ಬೇಕಾಗಿತ್ತು, ಬಟ್ ನನಗೆ ಮಾಡೋರು ಯಾರೂ ಸಿಕ್ಕಿರಲಿಲ್ಲ. ಇವತ್ತು ನೀವೆಲ್ಲ ಸಿಕ್ಕಿದ್ದೀರಿ ಅಂತ ಅವರಲ್ಲಿ ಉತ್ಸಾಹ ಉಲ್ಲಾಸ ತುಂಬಿ ಕೆಲಸ ಮಾಡ್ತಿದ್ರು. ಎಲ್ಲರೂ ಭಾಳ ಇಂಟ್ರೆಸ್ಟಿಂದ ಕೆಲಸ ಮಾಡಿದರು. ಮುಂದೆ ಎಲ್ಲ ಮುಗೀತು. 5 ವರ್ಷದ ಮುರಳಿಗಳದ್ದು ಟಾಪಿಕ್ ವೈಸ್ ಮುಗಿದಾಯಿತು. ಇಷ್ಟು ಹತ್ರ ಪೇಪರ್ಗಳು ಕಲೆಕ್ಟ್ ಆಯಿತು. ಇನ್ನು ಅದನ್ನು ಬುಕ್ ಮಾಡಬೇಕಲ್ಲ, ತೆಗಿಬೇಕಲ್ಲ ಅವನ್ನೆಲ್ಲ.
ಆಯಿತು. ನನ್ನ ಹತ್ರ ಕಂಪ್ಯೂಟರಲ್ಲಿ ಸಾಫ್ಟ್ ಕಾಪಿ ಇತ್ತು ಅಷ್ಟೇ. ಕಾಪಿ ಆ್ಯಂಡ್ ಪೇಸ್ಟ್. ಮೊದಲು ಪರಮಾತ್ಮ ತೊಗೊಂಡೆ, ಪರಮಾತ್ಮಂದು ಎಲ್ಲ ಒಂದೊಂದು ಟಾಪಿಕ್, ನಾಮ ರೂಪ ದೇಶ ಕಾಲ ಕರ್ತವ್ಯ, ಅದನ್ನು ಮಾಡಿಬಿಟ್ಟು ಮತ್ತೆ ಪುನಃ ರೀಡಿಂಗ್ ಮಾಡಿದೆ. ಯಾಕೆ ನನಗೆ ಭಾಳ ಈಸಿ ಆಯ್ತಲ್ಲ. ಪೇಜ್ ನಂಬರ್, ಮುರಳಿ ಡೇಟು, ಪೇಜ್ ನಂಬರು, ಲೈನ್ ನಂಬರ್ ಮಾಡಿದೆ. ಫಸ್ಟ್ ಪರಮಾತ್ಮ ತಯಾರು ಮಾಡಿದೆ. ಇಷ್ಟು ದಪ್ಪ 2 ಹೊತ್ತಿಗೆ ಅದು 5 ವರ್ಷದ ಮುರಳಿಗಳಲ್ಲ ತೊಗೊಂಡು ಭಾಯಿ ಸಾಹೇಬ್ ಜಗದೀಶ್ ಭಾಯಿ ಅವರು ಹಿಂಗೆ ಫಸ್ಟ್ ವ್ಯಾಲ್ಯೂಮ್ ಪರಮಾತ್ಮ ನೋಡ್ಬಿಟ್ಟು ಎಷ್ಟು ಸಂತೋಷ ಪಟ್ಟರು ಅಂದರೆ, महेश भाई ये काम मुझे 10 साल पहले चाहिए था, अगर 10 साल पहले होता इससे बहुत कुछ मैं काम कर लेता, लेकिन क्या करें, आप तो अभी मिले, इससे पहले नहीं मिला, क्यों नहीं मिला? ನಾನಂದೆ, ಭಾಯ್ ಸಾಹೇಬ್ ನೀವು ನನ್ನ ಆಹ್ವಾನ ಮಾಡಲಿಲ್ಲ, ಮತ್ತು ನಾನು ಹೆಂಗೆ ಬರಲಿ? ಅಷ್ಟಕ್ಕೂ ಮುಂಚೆನೇ ಸಿಕ್ಕಿದ್ರಲ್ಲ ಅಲ್ಲಿ ಸಿಕ್ಕಿದ್ದೆ. ಬಟ್ ಈ ಕೆಲಸನ ಅವರ ಜವಾಬ್ದಾರಿ ಅಲ್ಲ, ಆವಾಗ ನಾನು ಬೇರೆ ಡಿಪಾರ್ಟ್ಮೆಂಟ್ನಾಗ ಇದ್ನಲ್ಲ, ಅದು ಸಿಕ್ಕಿದ್ರು ಸಹ ದಿಲ್ಲಿಯಲ್ಲಿ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಇದ್ದೆ. ಬಟ್ ವಿಶೇಷತಃ ಅವರ ಸೇವಾದಾರಿಯಾಗಿ ನಾನು ಇರಲಿಲ್ವಲ್ಲ. ಅದಕ್ಕೆ ಮುಂದೆ ಮಾಡಿ ಭಾಳ ಸಂತೋಷಪಟ್ಟರು. ಹಾಗೆ ಕ್ರಮೇಣ ಆಗ್ತಾ ಮೋಸ್ಟ್ಲಿ ಒಂದು 50% ನಾನು ಅಸೆಂಬಲ್ ಮಾಡಿದೆ. ಅಷ್ಟರಲ್ಲಿ ಅವ್ರಿಗೆ ಕಾಯಿಲೆ ಜಾಸ್ತಿ ಆಯಿತು. ಇನ್ನು ನನಗೆ ಗೊತ್ತಾಯ್ತು ಇವರು ಹೋಗ್ತಾರಲ್ಲ ಅಂತ. ಇನ್ನೇನು ಮಾಡೋದು, ಇಷ್ಟೆಲ್ಲ ಮಟೀರಿಯಲ್ ಕೊಟ್ಟೋದ್ರು. ಅದಕ್ಕೆ ನಾವು ಒಂದು ದಿವಸ ಕೂತ್ಕೊಂಡು ಕೇಳಿದೆ, ಭಾಯ್ ಸಾಹೇಬ್ ಇಷ್ಟೆಲ್ಲ ಈ ಕೆಲಸ ಮಾಡಿಸಿದ್ರಲ್ಲ, ಯಾತಕ್ಕೆ ಮಾಡಿಸಿದ್ದು, ಇದರಿಂದ ಏನು ಉಪಯೋಗ ಅಂತ ಕೇಳಿದೆ. ಅವಾಗ ಹೇಳಿದೆ, ಮಹೇಶ್ ಭಾಯ್, ಮುಂದೆ ಬರ್ತಕ್ಕಂಥ ಜನ್ರೇಷನ್ ಇದೆಯಲ್ಲ, ಈ ಜ್ಞಾನದಲ್ಲಿ ಬರ್ತಕ್ಕಂಥ ಜನ್ರೇಷನ್ನು ನಮ್ಮ ಎಲ್ಲ ಜ್ಞಾನವನ್ನು ಒಪ್ಪೋದಿಲ್ಲ. ಆತ್ಮ, ಪರಮಾತ್ಮ, ಸೃಷ್ಟಿಚಕ್ರ, ಪರಂಧಾಮ, ಪುನರ್ಜನ್ಮ, ಪಾಪ ಪುಣ್ಯ, ಇವನ್ನೆಲ್ಲ ಅವರು ಒಪ್ಪೋದಿಲ್ಲ. ಯಾವುದೇ ಒಂದು, ಕೆಲವರಿಗೆ ಆತ್ಮದ ಬಗ್ಗೆ, ಕೆಲವ್ರ ಬಗ್ಗೆ ಪರಮಾತ್ಮ ಬಗ್ಗೆ, ಕೆಲವ್ರಿಗೆ ಬರೀ ಯೋಗದ ಬಗ್ಗೆ, ಕೆಲವ್ರ ಬಗ್ಗೆ ಕರ್ಮದ ರಹಸ್ಯದ ಬಗ್ಗೆ, ಕೆಲವರು ಒಂದೋ ವಿಷಯನ ಅವ್ರಿಗೆ ಹಿಡಿಸ್ತದೆ. ಅಂಥವ್ರಿಗೆ ಈಗ ಹಂಗೆ ಲೌಕಿಕದಲ್ಲಿ ಎನ್ಸೈಕ್ಲೋಪೀಡಿಯಾ ಅಂತಾರೆ, ವಿಶ್ವಕೋಶ ಅಂತ ಇರ್ತಾರೆ. ಅದರಲ್ಲಿ ಯಾವುದೇ ಶಬ್ದದ ಉತ್ಪತ್ತಿ, ಅದರ ವಿಸ್ತಾರ, ಅದೆಲ್ಲ ಹೇಗಿರ್ತಿದೋ, ಅವ್ರಿಗೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಅಲ್ಲಿ ಅದನ್ನ ತೆಗೆದು ನೋಡಿದಾಗ ಅದಕ್ಕೆ ಎಲ್ಲ ಡೀಟೇಲ್ಸ್ ಸಿಗ್ತಿದೆ. ಹಾಗೆ ನೀನು ಮಾಡಿದಂಥ ಒಂದು ಪುಸ್ತಕ ಇದೆಯಲ್ಲ, ಪರಮಾತ್ಮನ ಬಗ್ಗೆ ಒಂದು ಪುಸ್ತಕ ಮಾಡಿದ್ರೆ, ಅವನು ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಬೇಕು ಅನ್ನೋನಿಗೆ ಇದರಲ್ಲೆಲ್ಲ ಪರಮಾತ್ಮನ ಬಗ್ಗೆ ಸಿಗಬೇಕು, ಆತ್ಮನ ಬಗ್ಗೆ ಸಿಗಬೇಕು, ಯೋಗದ ಬಗ್ಗೆ ಸಿಗಬೇಕು. ಇದು ಒಂದು ಆಧ್ಯಾತ್ಮಿಕ ವಿಶ್ವಕೋಶ ಅಂತ ಹೇಳಿದರು. ನನಗೆ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಇದೊಂದು ರೀತಿ ಸ್ಪಿರಿಚುವಲ್ ಎನ್ಸೈಕ್ಲೋಪೀಡಿಯಾ. ನೋಡಿ, ತಮ್ಮ ಈ ಜೀವನದ ಅನುಭವಗಳು ತುಂಬ ರೋಮಾಂಚನಕಾರಿ. ಕೇಳ್ತಾ ಇದ್ದರೆ ಸಮಯ ಹೋಗಿದ್ದು ಸಹ ಗೊತ್ತಾಗಲ್ಲ. ಅದರಲ್ಲೂ ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅನ್ನುವಂಥ ಕುತೂಹಲ ನನಗೆ ಎಷ್ಟು ಹುಟ್ಟುತ್ತಾ ಇದೆ. ಬಹುಶಃ ನಮ್ಮ ವೀಕ್ಷಕರಿಗೂ ಸಹ ಇಷ್ಟೇ ಕುತೂಹಲ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಆದರೆ ನಮ್ಮ ಈ ಕುತೂಹಲವನ್ನು ತಾವು ಮುಂದಿನ ಸಂಚಿಕೆಗೆ ಬಂದು ಮತ್ತೆ ಇದನ್ನು ಕಂಟಿನ್ಯೂ ಮಾಡಬೇಕಂತ ಕೇಳ್ತಾ ತಮಗೆ ಭಾಳ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಜಗದೀಶ್ ಚಂದ್ರ ಹಸೀಜ ಅವರು ಮಹೇಶ್ ಅಣ್ಣವ್ರಿಗೆ ಎಂಥ ಒಂದು ದೊಡ್ಡ ಜವಾಬ್ದಾರಿ, ಇಡೀ ಬ್ರಹ್ಮಕುಮಾರಿ ಸಂಸ್ಥೆಯ ಆಧ್ಯಾತ್ಮಿಕತೆಯ ಎನ್ಸೈಕ್ಲೋಪೀಡಿಯಾವನ್ನು ಅವ್ರಿಗೆ ತಯಾರು ಮಾಡುವಂಥ ಮಹಾನ್ ಕಾರ್ಯವನ್ನು ಕೊಟ್ಟರು. ಮಹೇಶ್ ಅಣ್ಣವರು ಸಹ ಆ ಕಾರ್ಯವನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಕೂಡ. ಅದರ ಒಂದು ಘಟನೆಗಳನ್ನು ಕೇಳ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆದರೆ ಸಮಯದ ಅಭಾವದಿಂದ ನಾನು ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಹೀಗೆ ನಮ್ಮ ಸಂಚಿಕೆಗಳನ್ನು ನೋಡ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಘಟನೆಗಳ ಒಂದು ರೋಮಾಂಚಕತೆಯನ್ನು ಮುಂದಕ್ಕೆ ತಗೊಂಡೋಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.